ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಮಾನಸ. ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಟಾಪ್ 30ಯಲ್ಲಿ ಅದಕ್ಕೂ ಮೊದಲು ಒಂದು ಬ್ರೇಕಿಂಗ್ ಇದೆ. ಮತ್ತೆ ಆತಂಕವನ್ನ ಮೂಡಿಸ್ತಾ ಇದೆ ಕಳ್ಳರ ಕೃತ್ಯ. ಧಾರವಾಡದಲ್ಲಿ ಹಾಡ ಹಗಲೇ ಮನೆಗೆ ನುಗ್ಗಿ ಕಳವನ್ನ ಮಾಡಿದ್ದಾರೆ. ಮನೆಯಲ್ಲಿದ್ದಂತಹ ವೃದ್ಧೆಗೆ ಥಳಿಸಿ ಬಂಗಾರ ನಗದು ಕಳವು ಮಾಡಿದ್ದಾರೆ. ಮಾಳಮಡ್ಡಿ ಬಡಾವಣೆಯಲ್ಲಿ ಕಬ್ಬೂರ ರಸ್ತೆಯಲ್ಲಿ ಕಳ್ಳತನ ನಡೆದಿದೆ. ಮಠ ಮಧ್ಯಾಹ್ನವೇ ಮನೆಗೆ ನುಗ್ಗಿರುವಂತಹ ಕಳ್ಳರು ಪ್ರಸಿದ್ಧ ವೈದ್ಯರ ನಿವಾಸಕ್ಕೆ ಈ ಕಳ್ಳರು ನುಗ್ಗಿದ್ದಾರೆ. ಡಾಕ್ಟರ್ ಆನಂದ ಕಬ್ಬೂರ ಎಂಬುವವರ ನಿವಾಸ ಇದು. ಮನೆಯಲ್ಲಿ ಒಬ್ಬರೇ ಇದ್ದಂತಹ ಪತ್ನಿ ವಿನೋದಿನಿ ಅವರು ಒಬ್ಬರೇ ಇದ್ದಂತಹ ಸಂದರ್ಭದಲ್ಲಿ ಕಳ್ಳರು ಬಂದು ದರೋಡೆಯನ್ನ ಮಾಡಿದ್ದಾರೆ. ನೇರವಾಗಿ ಬಂದು ಬಾಗಿಲನ್ನ ಈ ಇಬ್ಬರು ಕಳ್ಳರು ಬಡಿದಿದ್ದಾರೆ. ಆಗ ಏಕಾಏಕಿ ಒಳಗೆ ಆ ಕಳ್ಳರು ನುಗ್ಗಿರುವಂಥದ್ದು. ಬಾಗಿಲು ತಳ್ಳಿ ಒಳಗೆ ನುಗ್ಗಿ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಹಲ್ಲೆ ಮಾಡಿ ಮಾಂಗಲ್ಯವನ್ನ ಕಿತ್ಕೊಂಡು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಬಳಿಕ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಡಿವಿಆರ್ ಸಹ ಕಳ್ಳರು ಕದ್ದು ಹೋಗಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಡಿ ವಿ ಕಂಬಾರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಗೈನ್ ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯಾದಂತಹ ಪ್ರಕರಣಗಳು, ಸ್ಟೋರಿಗಳು ನಾವು ಕೇಳ್ತಾ ಇದ್ದೀವಿ. ಯಾಕೆ ಪೊಲೀಸರ ಬಗ್ಗೆ ಭಯ ಇಲ್ವಾ, ಕಾನೂನಿನ ಬಗ್ಗೆ ಭಯ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗುತ್ತೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಮಾನಸ, ಏನು ಧಾರವಾಡದ ಪ್ರತಿಷ್ಠಿತ ಬಡಾವಣೆ ಅಂತಂದ್ರೆ ಅದು ಮಾಳಮಡ್ಡಿಯ ಕಬ್ಬೂರ್ ರಸ್ತೆ. ಯಾವ ಒಂದು ರಸ್ತೆಗೆ ಕಬ್ಬೂರ್ ಅವರ ಮನೆತನದಿಂದಲೇ ಒಂದು ಹೆಸರು ಬಂದಿತ್ತು, ಅದೇ ಮನೆ ಇವತ್ತು ಏನಂದ್ರೆ ಕಳ್ಳತನಕ್ಕೊಳಗಾಗಿದೆ. ಅದು ಕೂಡ ಏನಂದ್ರೆ ಪ್ರಮುಖವಾಗಿ ಜನನಿಬಿಡವಾದಂತಹ ಪ್ರದೇಶ, ಮುಖ್ಯವಾಗಿ ಬಸ್ಗಳು ಕೂಡ, ಸಿಟಿ ಬಸ್ ಕೂಡ ಓಡಾಡುವಂತ ಪ್ರಮುಖ ರಸ್ತೆಗೆ ಹೊಂದಿಕೊಂಡಿರುವಂತಹ ಮನೆಯಲ್ಲಿ ಅದು ಕೂಡ ಹಾಡು ಹಗಲೇ ಈ ರೀತಿ ಕಳ್ಳತನವಾಗಿದೆ. ಈಗ ಇಡೀ ಧಾರವಾಡದ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ಇದೇ ರೀತಿ ಕಳ್ಳತನ ಕೃತ್ಯಗಳು ಧಾರವಾಡದಲ್ಲಿ ಪದೇ ಪದೇ ಆಗ್ತಾ ಇದ್ದು, ಅದು ಕೂಡ ರಾತ್ರಿ ಹೊತ್ತಿನಲ್ಲಿ ಕಳ್ಳರು ಏನಂದ್ರೆ ಮನೆಗೆ ಬೀಗ ಹಾಕಿದ ಮನೆಗಳು ನುಗ್ಗೋದು ಸಾಮಾನ್ಯ. ಆದ್ರೆ ಇಲ್ಲಿ ಹಾಡು ಹಗಲೇ ರಾಜಾರೋಷವಾಗಿ ಮನೆಯಲ್ಲಿ ಮಹಿಳೆ ಇದ್ದಾಗಲೇ ಕೂಡ ಅಂತ ಏನು ವೃದ್ಧೆ ಇದ್ರು ಆ ಸಂದರ್ಭದಲ್ಲಿ ಬಂದು ಬಾಗಿಲವನ್ನು ಬಡಿದು ಒಳ ನುಗ್ಗಿರುವಂತ ಕಳ್ಳರು ಹಲ್ಲೆಯನ್ನು ಕೂಡ ಮಾಡಿದ್ರೆ. ಈಗ ತಲೆಗೆ ಪೆಟ್ಟಾಗಿರೋ ಹಿನ್ನೆಲೆ ಈಗ ಗಾಯವಾಗಿರುವಂತಹ ವಿನೋದಿನಿ ಅವರನ್ನು ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ರೆ ಮಂಗಲ ಸುತ್ತ ಇರುವುದರ ಜೊತೆಗೆ ಮನೆಯ ಕಬಾರ್ಡ್ನಲ್ಲಿರುವಂತಹ ನಗದನ್ನು ಕೂಡ ಈಗ ದೋಚಿಕೊಂಡು ಪರಾರಾಗಿದೆ. ಈಗ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿ ಕೂಡ ಎಲ್ಲರೂ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶ್ವಾನ ದಳದಿಂದ ಕೂಡ ಪರಿಶೀಲನೆ ಕೂಡ ನಡೀತಾ ಇದ್ದಾರೆ. ಯಾರು ಕಳ್ಳತನ ಮಾಡಿದ್ರು ಪತ್ತೆ ಆಗ್ತಿಲ್ಲ. ಇಬ್ಬರು ಏನು ಮಾಹಿತಿ ಪ್ರಕಾರ ಅಂತಾರೆ ಇಬ್ಬರು ಮನೆಗೆ ನುಗ್ಗಿರ್ತಾರೆ. ಪ್ರಮುಖವಾಗಿ ಡಾಕ್ಟರ್ ಆನಂದ್ ಕಬ್ಬೂರ್ ಅವರು ಹೊರಗಡೆ ಹೋಗಿರ್ತಾರೆ. ಹೊರಗಡೆ ಹೋಗಿರುವಂತ ಸಂದರ್ಭದಲ್ಲಿ ಈ ಕಳ್ಳರು ಬಂದು ಮನೆಯ ಬಾಗಿಲನ್ನು ಬಡಿದಿರ್ತಾರೆ. ಅವಾಗ ಮನೆಯವರು ವಾಪಸ್ ಬಂದರು ಅಂತ ತಿಳಿದುಕೊಂಡು ವಿನೋದಿನಿ ಅವರು ಏನು ಬಾಗಿಲು ಬಳಿ ಹೋದಾಗ ಒಳ ನುಗ್ಗಿರುವಂತ ಕಳ್ಳರು ಅವರ ಮೇಲೆ ಹಲ್ಲೆ ಮಾಡಿದರೆ. ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಬೆಡ್ರೂಮ್ ನಲ್ಲಿ ವಿನೋದಿನಿ ಅವರು ಗಾಯಗೊಂಡಂತ ವಿನೋದಿನಿ ಅವರು ಸಾಕಷ್ಟು ಹೊತ್ತಿನವರು ಅಲ್ಲೇ ಅವರು ಬೆಡ್ರೂಮ್ ನಲ್ಲೇ ಬಿದ್ದಿದ್ರು. ಯಾವಾಗ ಡಾಕ್ಟರ್ ಆನಂದ್ ಅವರು ಹೊರಗಡೆ ಹೋದಂತ ಡಾಕ್ಟರ್ ಆನಂದ್ ಅವರು ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಬಳಿಕವೇ ಏನಂತಾರೆ ಈ ಒಂದು ಪ್ರಕರಣ ನಡೆದಿದ್ದು ಪತ್ತೆಯಾಗಿದೆ. ಇದು ಹಾಡು ಹಗಲೇ ಆಗಿದ್ದು ಇಡೀ ಧಾರವಾಡ ಜನತೆಯನ್ನ ಬೆಚ್ಚಿ ಬೀಳಿಸಿದ್ದು. ಎಲ್ಲೋ ಒಂದು ಕಡೆ ಏನಂದ್ರೆ ಧಾರವಾಡದಲ್ಲಿ ಕಳ್ಳರಿಗೆ ಒಂದು ಏನಂದ್ರೆ ಪೊಲೀಸರ ಭಯವಿಲ್ಲದಂತಾಗಿದೆ ಅಂತ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ ಮಾನಸ. ಓಕೆ, ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಮಾನಸ. ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಟಾಪ್ 30ಯಲ್ಲಿ ಅದಕ್ಕೂ ಮೊದಲು ಒಂದು ಬ್ರೇಕಿಂಗ್ ಇದೆ. ಮತ್ತೆ ಆತಂಕವನ್ನ ಮೂಡಿಸ್ತಾ ಇದೆ ಕಳ್ಳರ ಕೃತ್ಯ. ಧಾರವಾಡದಲ್ಲಿ ಹಾಡ ಹಗಲೇ ಮನೆಗೆ ನುಗ್ಗಿ ಕಳವನ್ನ ಮಾಡಿದ್ದಾರೆ. ಮನೆಯಲ್ಲಿದ್ದಂತಹ ವೃದ್ಧೆಗೆ ಥಳಿಸಿ ಬಂಗಾರ ನಗದು ಕಳವು ಮಾಡಿದ್ದಾರೆ. ಮಾಳಮಡ್ಡಿ ಬಡಾವಣೆಯಲ್ಲಿ ಕಬ್ಬೂರ ರಸ್ತೆಯಲ್ಲಿ ಕಳ್ಳತನ ನಡೆದಿದೆ. ಮಠ ಮಧ್ಯಾಹ್ನವೇ ಮನೆಗೆ ನುಗ್ಗಿರುವಂತಹ ಕಳ್ಳರು ಪ್ರಸಿದ್ಧ ವೈದ್ಯರ ನಿವಾಸಕ್ಕೆ ಈ ಕಳ್ಳರು ನುಗ್ಗಿದ್ದಾರೆ. ಡಾಕ್ಟರ್ ಆನಂದ ಕಬ್ಬೂರ ಎಂಬುವವರ ನಿವಾಸ ಇದು. ಮನೆಯಲ್ಲಿ ಒಬ್ಬರೇ ಇದ್ದಂತಹ ಪತ್ನಿ ವಿನೋದಿನಿ ಅವರು ಒಬ್ಬರೇ ಇದ್ದಂತಹ ಸಂದರ್ಭದಲ್ಲಿ ಕಳ್ಳರು ಬಂದು ದರೋಡೆಯನ್ನ ಮಾಡಿದ್ದಾರೆ. ನೇರವಾಗಿ ಬಂದು ಬಾಗಿಲನ್ನ ಈ ಇಬ್ಬರು ಕಳ್ಳರು ಬಡಿದಿದ್ದಾರೆ. ಆಗ ಏಕಾಏಕಿ ಒಳಗೆ ಆ ಕಳ್ಳರು ನುಗ್ಗಿರುವಂಥದ್ದು. ಬಾಗಿಲು ತಳ್ಳಿ ಒಳಗೆ ನುಗ್ಗಿ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಹಲ್ಲೆ ಮಾಡಿ ಮಾಂಗಲ್ಯವನ್ನ ಕಿತ್ಕೊಂಡು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಬಳಿಕ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಡಿವಿಆರ್ ಸಹ ಕಳ್ಳರು ಕದ್ದು ಹೋಗಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಡಿ ವಿ ಕಂಬಾರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಗೈನ್ ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯಾದಂತಹ ಪ್ರಕರಣಗಳು, ಸ್ಟೋರಿಗಳು ನಾವು ಕೇಳ್ತಾ ಇದ್ದೀವಿ. ಯಾಕೆ ಪೊಲೀಸರ ಬಗ್ಗೆ ಭಯ ಇಲ್ವಾ, ಕಾನೂನಿನ ಬಗ್ಗೆ ಭಯ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗುತ್ತೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್?
ಮಾನಸ ಏನು ಧಾರವಾಡದ ಪ್ರತಿಷ್ಠಿತ ಬಡಾವಣೆ ಅಂತಂದ್ರೆ ಅದು ಮಾಳಮಡ್ಡಿಯ ಕಬ್ಬೂರ್ ರಸ್ತೆ. ಯಾವ ಒಂದು ರಸ್ತೆಗೆ ಕಬ್ಬೂರ್ ಅವರ ಮನೆತನದಿಂದಲೇ ಒಂದು ಹೆಸರು ಬಂದಿತ್ತು, ಅದೇ ಮನೆ ಇವತ್ತು ಏನಂದ್ರೆ ಕಳ್ಳತನಕ್ಕೊಳಗಾಗಿದೆ. ಅದು ಕೂಡ ಏನಂದ್ರೆ ಪ್ರಮುಖವಾಗಿ ಜನನಿಬಿಡವಾದಂತಹ ಪ್ರದೇಶ, ಮುಖ್ಯವಾಗಿ ಬಸ್ಗಳು ಕೂಡ, ಸಿಟಿ ಬಸ್ ಕೂಡ ಓಡಾಡುವಂತ ಪ್ರಮುಖ ರಸ್ತೆಗೆ ಹೊಂದಿಕೊಂಡಿರುವಂತಹ ಮನೆಯಲ್ಲಿ ಅದು ಕೂಡ ಹಾಡು ಹಗಲೇ ಈ ರೀತಿ ಕಳ್ಳತನವಾಗಿದೆ. ಈಗ ಇಡೀ ಧಾರವಾಡದ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ಇದೇ ರೀತಿ ಕಳ್ಳತನ ಕೃತ್ಯಗಳು ಧಾರವಾಡದಲ್ಲಿ ಪದೇ ಪದೇ ಆಗ್ತಾ ಇದ್ದು, ಅದು ಕೂಡ ರಾತ್ರಿ ಹೊತ್ತಿನಲ್ಲಿ ಕಳ್ಳರು ಏನಂದ್ರೆ ಮನೆಗೆ ಬೀಗ ಹಾಕಿದ ಮನೆಗಳಿಗೆ ನುಗ್ಗೋದು ಸಾಮಾನ್ಯ. ಆದ್ರೆ ಇಲ್ಲಿ ಹಾಡು ಹಗಲೇ ರಾಜಾರೋಷವಾಗಿ ಮನೆಯಲ್ಲಿ ಮಹಿಳೆ ಇದ್ದಾಗಲೇ ಕೂಡ ಅಂತ ಏನು ವೃದ್ಧೆ ಇದ್ರು, ಆ ಸಂದರ್ಭದಲ್ಲಿ ಬಂದು ಬಾಗಿಲವನ್ನು ಬಡಿದು ಒಳ ನುಗ್ಗಿರುವಂತ ಕಳ್ಳರು ಹಲ್ಲೆಯನ್ನು ಕೂಡ ಮಾಡಿದ್ರೆ. ಈಗ ತಲೆಗೆ ಪೆಟ್ಟಾಗಿರುವ ಹಿನ್ನೆಲೆ ಈಗ ಗಾಯವಾಗಿರುವಂತಹ ವಿನೋದಿನಿ ಅವರನ್ನು ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ರೆ. ಮಂಗಲ ಸುತ್ತ ಇರುವುದರ ಜೊತೆಗೆ ಮನೆಯ ಕಬಾರ್ಡ್ನಲ್ಲಿರುವಂತಹ ನಗದನ್ನು ಕೂಡ ಈಗ ದೋಚಿಕೊಂಡು ಪರಾರಿಯಾಗಿದೆ. ಈಗ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿ ಕೂಡ ಎಲ್ಲರೂ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶ್ವಾನ ದಳದಿಂದ ಕೂಡ ಪರಿಶೀಲನೆ ಕೂಡ ನಡೀತಾ ಇದ್ದಾರೆ. ಯಾರು ಕಳ್ಳತನ ಮಾಡಿದ್ರು ಪತ್ತೆ ಆಗ್ತಿಲ್ಲ. ಇಬ್ಬರು ಏನು ಮಾಹಿತಿ ಪ್ರಕಾರ ಅಂತಾರೆ, ಇಬ್ಬರು ಮನೆಗೆ ನುಗ್ಗಿರ್ತಾರೆ. ಪ್ರಮುಖವಾಗಿ ಡಾಕ್ಟರ್ ಆನಂದ್ ಕಬ್ಬೂರ್ ಅವರು ಹೊರಗಡೆ ಹೋಗಿರ್ತಾರೆ. ಹೊರಗಡೆ ಹೋಗಿರುವಂತ ಸಂದರ್ಭದಲ್ಲಿ ಈ ಕಳ್ಳರು ಬಂದು ಮನೆಯ ಬಾಗಿಲನ್ನು ಬಡಿದಿರ್ತಾರೆ. ಅವಾಗ ಮನೆಯವರು ವಾಪಸ್ ಬಂದರು ಅಂತ ತಿಳಿದುಕೊಂಡು ವಿನೋದಿನಿ ಅವರು ಏನು ಬಾಗಿಲು ಬಳಿ ಹೋದಾಗ ಒಳ ನುಗ್ಗಿರುವಂತ ಕಳ್ಳರು ಅವರ ಮೇಲೆ ಹಲ್ಲೆ ಮಾಡಿದರೆ. ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಬೆಡ್ರೂಮ್ ನಲ್ಲಿ ವಿನೋದಿನಿ ಅವರು ಗಾಯಗೊಂಡಂತ ವಿನೋದಿನಿ ಅವರು ಸಾಕಷ್ಟು ಹೊತ್ತಿನವರು ಅಲ್ಲೇ ಅವರು ಬೆಡ್ರೂಮ್ ನಲ್ಲೇ ಬಿದ್ದಿದ್ರು. ಯಾವಾಗ ಡಾಕ್ಟರ್ ಆನಂದ್ ಅವರು ಹೊರಗಡೆ ಹೋದಂತ ಡಾಕ್ಟರ್ ಆನಂದ್ ಅವರು ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಬಳಿಕವೇ ಏನಂತಾರೆ ಈ ಒಂದು ಪ್ರಕರಣ ನಡೆದಿದ್ದು ಪತ್ತೆಯಾಗಿದೆ. ಇದು ಹಾಡು ಹಗಲೇ ಆಗಿದ್ದು ಇಡೀ ಧಾರವಾಡ ಜನತೆಯನ್ನ ಬೆಚ್ಚಿ ಬೀಳಿಸಿದ್ದು. ಎಲ್ಲೋ ಒಂದ್ ಕಡೆ ಏನಂದ್ರೆ ಧಾರವಾಡದಲ್ಲಿ ಕಳ್ಳರಿಗೆ ಒಂದು ಏನಂದ್ರೆ ಪೊಲೀಸರ ಭಯವಿಲ್ಲದಂತಾಗಿದೆ ಅಂತ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ ಮಾನಸ. ಓಕೆ, ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಮಾನಸ. ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಟಾಪ್ 30ಯಲ್ಲಿ ಅದಕ್ಕೂ ಮೊದಲು ಒಂದು ಬ್ರೇಕಿಂಗ್ ಇದೆ. ಮತ್ತೆ ಆತಂಕವನ್ನ ಮೂಡಿಸ್ತಾ ಇದೆ ಕಳ್ಳರ ಕೃತ್ಯ. ಧಾರವಾಡದಲ್ಲಿ ಹಾಡ ಹಗಲೇ ಮನೆಗೆ ನುಗ್ಗಿ ಕಳವನ್ನ ಮಾಡಿದ್ದಾರೆ. ಮನೆಯಲ್ಲಿದ್ದಂತಹ ವೃದ್ಧೆಗೆ ಥಳಿಸಿ ಬಂಗಾರ, ನಗದು ಕಳವು ಮಾಡಿದ್ದಾರೆ. ಮಾಳಮಡ್ಡಿ ಬಡಾವಣೆಯಲ್ಲಿ ಕಬ್ಬೂರ ರಸ್ತೆಯಲ್ಲಿ ಕಳ್ಳತನ ನಡೆದಿದೆ. ಮಠ ಮಧ್ಯಾಹ್ನವೇ ಮನೆಗೆ ನುಗ್ಗಿರುವಂತಹ ಕಳ್ಳರು ಪ್ರಸಿದ್ಧ ವೈದ್ಯರ ನಿವಾಸಕ್ಕೆ ಈ ಕಳ್ಳರು ನುಗ್ಗಿದ್ದಾರೆ. ಡಾಕ್ಟರ್ ಆನಂದ ಕಬ್ಬೂರ ಎಂಬುವವರ ನಿವಾಸ ಇದು. ಮನೆಯಲ್ಲಿ ಒಬ್ಬರೇ ಇದ್ದಂತಹ ಪತ್ನಿ ವಿನೋದಿನಿ ಅವರು ಒಬ್ಬರೇ ಇದ್ದಂತಹ ಸಂದರ್ಭದಲ್ಲಿ ಕಳ್ಳರು ಬಂದು ದರೋಡೆಯನ್ನ ಮಾಡಿದ್ದಾರೆ. ನೇರವಾಗಿ ಬಂದು ಬಾಗಿಲನ್ನ ಈ ಇಬ್ಬರು ಕಳ್ಳರು ಬಡಿದಿದ್ದಾರೆ. ಆಗ ಏಕಾಏಕಿ ಒಳಗೆ ಆ ಕಳ್ಳರು ನುಗ್ಗಿರುವಂಥದ್ದು. ಬಾಗಿಲು ತಳ್ಳಿ ಒಳಗೆ ನುಗ್ಗಿ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಹಲ್ಲೆ ಮಾಡಿ ಮಾಂಗಲ್ಯವನ್ನ ಕಿತ್ಕೊಂಡು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಬಳಿಕ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಡಿವಿಆರ್ ಸಹ ಕಳ್ಳರು ಕದ್ದು ಹೋಗಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಡಿ.ವಿ. ಕಂಬಾರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಗೈನ್ ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯಾದಂತಹ ಪ್ರಕರಣಗಳು, ಸ್ಟೋರಿಗಳು ನಾವು ಕೇಳ್ತಾ ಇದ್ದೀವಿ. ಯಾಕೆ ಪೊಲೀಸರ ಬಗ್ಗೆ ಭಯ ಇಲ್ವಾ, ಕಾನೂನಿನ ಬಗ್ಗೆ ಭಯ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗುತ್ತೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಮಾನಸ ಏನು ಧಾರವಾಡದ ಪ್ರತಿಷ್ಠಿತ ಬಡಾವಣೆ ಅಂತಂದ್ರೆ ಅದು ಮಾಳಮಡ್ಡಿಯ ಕಬ್ಬೂರ್ ರಸ್ತೆ. ಯಾವ ಒಂದು ರಸ್ತೆಗೆ ಕಬ್ಬೂರ್ ಅವರ ಮನೆತನದಿಂದಲೇ ಒಂದು ಹೆಸರು ಬಂದಿತ್ತು, ಅದೇ ಮನೆ ಇವತ್ತು ಏನಂದ್ರೆ ಕಳ್ಳತನಕ್ಕೊಳಗಾಗಿದೆ. ಅದು ಕೂಡ ಏನಂದ್ರೆ ಪ್ರಮುಖವಾಗಿ ಜನನಿಬಿಡವಾದಂತಹ ಪ್ರದೇಶ, ಮುಖ್ಯವಾಗಿ ಬಸ್ಗಳು ಕೂಡ, ಸಿಟಿ ಬಸ್ ಕೂಡ ಓಡಾಡುವಂತ ಪ್ರಮುಖ ರಸ್ತೆಗೆ ಹೊಂದಿಕೊಂಡಿರುವಂತಹ ಮನೆಯಲ್ಲಿ ಅದು ಕೂಡ ಹಾಡು ಹಗಲೇ ಈ ರೀತಿ ಕಳ್ಳತನವಾಗಿದೆ. ಈಗ ಇಡೀ ಧಾರವಾಡದ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ಇದೇ ರೀತಿ ಕಳ್ಳತನ ಕೃತ್ಯಗಳು ಧಾರವಾಡದಲ್ಲಿ ಪದೇ ಪದೇ ಆಗ್ತಾ ಇದ್ದು, ಅದು ಕೂಡ ರಾತ್ರಿ ಹೊತ್ತಿನಲ್ಲಿ ಕಳ್ಳರು ಏನಂದ್ರೆ ಮನೆಗೆ ಬೀಗ ಹಾಕಿದ ಮನೆಗಳಿಗೆ ನುಗ್ಗೋದು ಸಾಮಾನ್ಯ. ಆದ್ರೆ ಇಲ್ಲಿ ಹಾಡು ಹಗಲೇ ರಾಜಾರೋಷವಾಗಿ ಮನೆಯಲ್ಲಿ ಮಹಿಳೆ ಇದ್ದಾಗಲೇ ಕೂಡ ಅಂತ ಏನು ವೃದ್ಧೆ ಇದ್ರು, ಆ ಸಂದರ್ಭದಲ್ಲಿ ಬಂದು ಬಾಗಿಲವನ್ನು ಬಡಿದು ಒಳ ನುಗ್ಗಿರುವಂತ ಕಳ್ಳರು ಹಲ್ಲೆಯನ್ನು ಕೂಡ ಮಾಡಿದ್ರೆ. ಈಗ ತಲೆಗೆ ಪೆಟ್ಟಾಗಿರುವ ಹಿನ್ನೆಲೆ ಈಗ ಗಾಯವಾಗಿರುವಂತಹ ವಿನೋದಿನಿ ಅವರನ್ನು ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ರೆ. ಮಂಗಲ ಸುತ್ತ ಇರುವುದರ ಜೊತೆಗೆ ಮನೆಯ ಕಬಾರ್ಡ್ನಲ್ಲಿರುವಂತಹ ನಗದನ್ನು ಕೂಡ ಈಗ ದೋಚಿಕೊಂಡು ಪರಾರಿಯಾಗಿದೆ. ಈಗ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿ ಕೂಡ ಎಲ್ಲರೂ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶ್ವಾನ ದಳದಿಂದ ಕೂಡ ಪರಿಶೀಲನೆ ಕೂಡ ನಡೀತಾ ಇದ್ದಾರೆ. ಯಾರು ಕಳ್ಳತನ ಮಾಡಿದ್ರು ಪತ್ತೆ